ದೇವ್ರನ್ನ ನಂಬ್ದವ್ರು ನೀವು. ನಮ್ಗೆ ಬಿಗ್ ಬಾಸ್ ಅಲ್ಲೂ ಕೂಡ ಅದು ಗೊತ್ತಾಗಿದೆ ಎಷ್ಟು ದೇವ್ರನ್ನ ನಂಬಿದ್ದೀರ ಅಂತ. ಪ್ರತಿಯೊಂದಕ್ಕೂ ಪಾಪ ರಜತ್ ಅಂತೂ ಸೊ ಈಗ ದೇವ್ರ ವಿಷಯಕ್ಕೆ ಬಂದ್ವಿ ಅಂತಂದ್ರೆ ನಾವೊಂದು ನೋಡಿದ್ವಿ, ನಿಮ್ದು ಟಾಸ್ಕ್ ಬರುತ್ತೆ, ನೀವು ಹೊರಗಡೆ ಹೋಗುವಾಗ ನಿಮ್ಗೆ ಮತ್ತೆ ಧನರಾಜಿಗೆ ಒಂದು ಟಾಸ್ಕ್ ಬರುತ್ತೆ, ಅದು ಇದನ್ ಕಾರ್ಡ್ ನೀವು ಹುಡುಕ್ಬೇಕು ಅಂತ, ಓಕೆನಾ. ಸೊ ಆ ಟೈಮಲ್ಲಿ ಧನರಾಜ್ ಕೇಳ್ಕೊಳ್ಳೋದು ಕೊರ್ಗಜ್ಜ ಅಂತ ಕೇಳ್ಕೊಳ್ತಾರೆ. ಇದೊಂದೇ ಅವ್ರು ಕೇಳ್ಕೊಂಡಿರೋದು, ಬಟ್ ಅದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರೋದು ಕೊರ್ಗಜ್ಜ ಧನರಾಜನ್ ಉಳಿಸ್ಬಿಟ್ರು, ಕೊರ್ಗಜ್ಜ ಧನರಾಜನ್ ಕೈ ಹಿಡಿದ್ರು, ದೈವ ಕೈ ಹಿಡಿತು ಅಂತ. ಸೊ ಇದು ಎಷ್ಟು ಮಟ್ಟಿಗೆ ಸರಿ ಅನ್ಸತ್ತೆ ನಿಮ್ಗೆ? ನಾನು ಕೊರಗಜ್ಜನ್ ತುಂಬಾ ನಂಬ್ತೀನಿ. ನನ್ನ ಉಂಗುರ ಕಳೆದೋದಾಗ ನಾನು ಕೊರಗಜ್ಜನ್ಗೆ ಹರಕೆ ಇಟ್ಟಿದ್ದು, ನನ್ನ ಉಂಗುರ ಸಿಕ್ಕಿದ್ದು. ದೈವ ಭಕ್ತಿಯನ್ನು ನಾವು ಯಾವಾಗ್ಲೂ ನಂಬ್ತೀವಿ. ಸೊ ಆ ಪ್ರಾರ್ಥನೆಗಳು ಯಾವಾಗ್ಲೂ ಫಲ ಕೊಡುತ್ತೆ ಅಂತ. ಸೊ ದೈವಗಳು ಅದೇ ನಮ್ಮ ಮನೆ ದೈವಗಳು ಏನಿರ್ತವೆ ಕರಾವಳಿ ಭಾಗದಲ್ಲಿ ನಾವು ನಂಬೋ ದೈವಗಳು ಯಾವತ್ತೂ ನಮ್ಮ ಕೈ ಬಿಟ್ಟಿರೋದಿಲ್ಲ. ಆ ವಿಚಾರದಲ್ಲಿ ನನಗೆ ಯಾವ ಗೊಂದಲಗಳು ಇಲ್ಲ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಭಗವಂತ ಬರೆಯುವ ಅನ್ನದ ಋಣವನ್ನು ತುಂಬಾ ನಂಬ್ತೀನಿ. ಸೊ ನಿಮ್ಗೆ ಆ ಮನೆಯ ಅನ್ನದ ಋಣ ಮುಗ್ದಿದ್ರೆ ಖಂಡಿತವಾಗ್ಲೂ ಅದನ್ನ ಯಾರು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಮುಗಿಬೇಕು. ಒಂದಷ್ಟು ಜನರಿಗೆ ಒಂದು ವಾರ ಮುಂಚೆ ಮುಗಿಯುತ್ತೆ, ಇನ್ನೊಂದಷ್ಟು ಜನ ಒಂದು ವಾರ ಲೇಟಾಗಿ ಮುಗಿಯುತ್ತೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದನ್ನು ದೈವ ಕೂಡ ಒಪ್ಕೊಳುತ್ತೆ ಅನ್ನೋದನ್ನ ನಾನು ನಂಬ್ತೀನಿ. ಹಾಗಾಗಿ ಅದು ಬಾಟಮ್ ಟೂ ಬರ್ತೀವಿ ಅಂತ ನನಗಾಗ್ಲಿ ಧನರಾಜಣ್ಣಂಗಾಗ್ಲಿ ಗೊತ್ತಿರ್ಲಿಲ್ಲ ಅಲ್ವಾ. ಸೊ ಇಟ್ಟಿರುವ ಪತ್ರ 1 ಗಂಟೆ ಮುಂಚೆ 2 ಗಂಟೆ ಮುಂಚೆನೇ ಅವ್ರು ಯಾರೋ ಇಟ್ಟಿರ್ತಾರೆ. ಸೊ ಅದನ್ನಂತೂ ಬದಲಾಯಿಸೋದಕ್ಕೆ ಸಾಧ್ಯ ಆಗೋದೆ, ಇಟ್ಟಿರೋರ್ಗಂತೂ ಖಂಡಿತ ಗೊತ್ತಿರುತ್ತೆ. ಸೊ ದೈವ ಯಾವಾಗ್ಲೂ ಕಾದಿದೆ ನೋಡಿ. 105 ದಿನ ನನ್ನಂತವಳಲ್ಲಿ ಉಳ್ಕೊಳ್ಬೇಕು ಅಂತಂದ್ರೆ ಅದಕ್ಕೂ ದೈವದ ಬಲವೇ ಕಾರಣ ಅಂತ. ನಾನು ಅದನ್ನ ಅಳಿಯೋದಿಲ್ಲ. ಅವ್ರವ್ರ ದೈವ ಭಕ್ತಿಗಳನ್ನ ನಾನು ಅವ್ರು ಗೆಲುವು ಸಿಕ್ತು ಅನ್ನೋ ಕಾರಣ ಕಳಿಯೋದಿಲ್ಲ. ನನಗೂ ದೈವನೇ ಸಹಾಯ ಮಾಡಿದ ಕಾರಣಕ್ಕೆ ನಾನು ಹೊರಗಡೆ ಬಂದಿದ್ದು, ಒಳ್ಳೆ ಟೈಮಲ್ಲಿ ಹೊರಗಡೆ ಬಂದೆ ಅಂತ ನಂಗೆ ಅನ್ಸುತ್ತೆ. ನನಗಂತೂ ಇದು ಒಂದು ಪರ್ಫೆಕ್ಟ್ ಟೈಮ್ ನಾನು ಹೊರಗಡೆ ಬಂದಿದ್ದು, ಅದು ಸಹಜವಾಗಿ ಅನ್ಸಿದೆ. ಹಾಗಾಗಿ ಅದು ದೈವ ಕೃಪೆನೇ ಆಗಿರ್ಬೋದು. ಉತ್ತಮ ತಗೊಂಡಿದ್ಯಾ, ಇನ್ನು ಮನೆಯವ್ರು ಪುನಃ ಟಾರ್ಗೆಟ್ ಮಾಡದೇ ಇರೋ ಹಾಗಾಗ್ಲಿ, ನೀವು ಉತ್ತಮ ತಗೊಂಡು ಒಳ್ಳೆ ಹೆಸರು ತಗೊಂಡು ಜನರ ಮನಸ್ಸಲ್ಲಿ ಇನ್ನೂ ಇಷ್ಟು ದಿನ ಚೈತ್ರ ಇರಬೇಕಾಗಿತ್ತು ಅಂತ ಅನ್ಸೋ ಟೈಮಲ್ಲೇ ಹೊರಗಡೆ ಬರೋದು ನಿನಗೆ ಸೂಕ್ತ ಅಂತ ದೇವರು ನಿರ್ಧಾರ ಮಾಡಿದ್ದ ಅನ್ಸುತ್ತೆ. ಹಾಗಾಗಿ ಹೊರಗಡೆ ಕರ್ಕೊಂಡ್ಬಂದ. ಸೊ 2 ಭಗವಂತನ ಆಟ ಅಂತಲೇ ನಾನು